ದಿವಸ ಹ್ಯಾಂಗ ಆಗೈತಿ ಅಂತ ಕೇಳಿದ್ರ ಹೆಂಗಾಗೈತ್ರಿಪ್ಪ? ಮೊದಲಿನ ಸಂಧಿಗೆ ಬಂದು ನಾವು ಸ್ತೋತ್ರ ಮಾಡೀವಿ. ಹೌದ್ ಹೌದು. ಮಾಡುವಂತ ಸಂದರ್ಭದೊಳಗ ನಾವು ಇಲ್ಲಿ ಆಗಿರ್ತಕ್ಕಂತ ಒಂದು ಘಟನೆಯನ್ನ ಹೇಳಿದ್ದು. ಇದು ನಾಡ ಹಬ್ಬ ನಾಗರ ಪಂಚಮಿ. ಹೌದು. ನಾಗರ ಪಂಚಮಿ ದಿವಸ ಅಕ್ಕಲಕೋಟ ಈ ಕ್ಷೇತ್ರದೊಳಗೆ ನಾಗಲಿಂಗೇಶ್ವರ ಜಾತ್ರೆ ಮಾಡ್ಬೇಕಾಗಿದ್ರೆ ಇದಕ್ಕೊಂದು ಮೂಲ ಕಾರಣ ಅದ. ಹೌದ್ ಹೌದು. ಏನ ಕಾರಣ ಅಂತ ಕೇಳಿದ್ರ ಏನ್ರಿಪ್ಪ? ಈ ಜಾಗದೊಳಗ ಈಗ ಏನು ನಾಗಲಿಂಗ ಮುತ್ಯನ ಗುಡಿಯ ಕಟ್ಟ್ಯಾರ ನೋಡು. ಹೌದು. ಆ ಜಾಗದೊಳಗ ಪ್ರತಿ ವರ್ಷ ನಾಗರ ಪಂಚಮಿ ದಿವಸ ಏನು ನಾಗರ ಪಂಚಮಿ ಹಬ್ಬದ ದಿವಸನೇ ಬಂದು ಅಲ್ಲಿ ನಾಗರ ವಾಸ ಆಗ್ತಿತ್ತು. ಅದು ಹಬ್ಬದ ದಿವಸ ಯಾರು ಅದಕ್ಕೆ ಹೊಡಿತಿದ್ದಿಲ್ಲ. ಹೌದು. ಅದರ ಮಾಯಾ ಚಮತ್ಕಾರದ ಶಕ್ತಿಯನ್ನು ಜನರೆಲ್ಲ ಕಂಡು ಹಿಡಿದು ಅವಾಗ ತಿಳ್ಕೊಂಡ್ರು ಇದು ಸುಮ್ಮ ಹಿಂಗ ಬರುದಿಲ್ಲ, ಇದು ನಾಗರ ಪಂಚಮಿ ಹಬ್ಬ ದಿವಸನೇ ಇಲ್ಲಿ ಬರ್ತದಂದ್ರೆ ಇಲ್ಲಿ ನಾಗೇಶನ ಗುಡಿ ಕಟ್ಟಬೇಕು ಅಂತೇಳಿ ಇದು ನಾಗೇಶನ ಗುಡಿ ಕಟ್ಟ್ಯಾರ, ಇದು ಜಾತ್ರೆ ಮಾಡಕತ್ತಾರ ಅಂತ ನಾವಂದೀವಿ. ಹೇಳೋದ್ ಬೇಕಾಗಿಲ್ಲ ಅಂದ್ರೆ ಅವ್ರು ನಮಗ ಇದನ್ನೇನು ಬೇಕಾಗಿಲ್ಲ. ಹಂಗಾಗ್ಯದ ನಾಗರ ಪಂಚಮಿ ಹಂಗಾಯ್ತು ಅದನ್ನ ನಾವು ಹೇಳುವಂತ ಅವಶ್ಯಕತೆ ಇಲ್ಲ. ಹೌದು. ಇಲ್ಲಿ ಆಗಿರ್ತಕ್ಕಂಥ ಮಾತು ಬದಲು ಹೇಳಿವಿ ನಾವು. ನಾಡ ಹಬ್ಬ ನಾಗರ ಪಂಚಮಿ ಹ್ಯಾಂಗಾಯ್ತು, ಎಲ್ಲಿಂದ ಬಂತು, ಎದರಿಂದ ಎಲ್ಲಿಗೆ ಹೋಗಿ ಮುಟ್ತಾನಂತದ್ದು ಅದು ನೀವು ಹೇಳಕತ್ತಿದ್ರಿ. ನಾವೇನು ಅಡ್ಡಿ ಬಂದಿಲ್ಲ ಅದಕ್ಕ. ಹೌದು. ಹೇಳಕತ್ತಿದ್ರಿ. ಯಾವ ಬೀರ ದೇವರ ರೇವಣ ಸಿದ್ದೇಶ್ವರನ ಹಬ್ಬ ಹಾಕಿದಾಗ ಮಾಯವನ ಕರ್ಲಿಕ್ಕೆ ಹೋದ. ಹೌದು. ಮಾಯವನ ಕರ್ಲಿಕ್ಕೆ ದೇವರಿಗೆ ಬಪ್ಪಣ್ಣನ ಕೊಟ್ಟು ಹಚ್ಚಿಕೊಟ್ಟದಾಕ ಬಪ್ಪಣ್ಣಗ ಹೋದಕ್ಕೆ ಹರವರು ತಮ್ಮ ಬೀರನ ಪರವರು ಕೊಟ್ಟು ಹಚ್ಚಿಕೊಟ್ಟಿದ್ರ ನಾನು ಬರುದಿಲ್ಲ ಅಂತಂದಳು. ಹೌದು. ಮುಂದೆ ಬೀರನ ತಾನೇ ಹೋದ ಅಕ್ಕನ ಕರಿಲಿಕ್ಕ. ಅಕ್ಕನ ಕರಿಲಿಕ್ಕೆ ಹೋದ ಮನೆ ಒಳಗೆ ಹೋದ ಕೂಡುಕೊಳ್ಳದೆ ಹೇಳ್ತಾಳ ಬೀರನ ದೇವರು ಹೇಳ್ತಾನ ನಾನು ಹಂಗ ಕುಂಡ್ರುದಿಲ್ಲ. ಹೌದು. ನಾ ಹಂಗ ಊಟ ಮಾಡೋದಿಲ್ಲ, ನನಗ ಕುಂಡ್ಲಿಕ್ಕೆ ಆದಿಶೇಷನ ಚೌಕಿ ಬೇಕ, ಮೀಸಲ ಹಾಲ ಬೇಕು ಅಂದಳು. ಅಂದಕಾಗ ಬೀರ ದೇವರು ಎಷ್ಟೋ ಮಾತು ಹೇಳಿದ ಕಳಗ ಅಕ್ಕನ ಮಾಯವ ಆದಿಶೇಷನ ಚೌಕಿ ತರೋ ಸಲುವಾಗಿ ಹೌದು ಮೂರ ಕಣ್ಣಿನ ಹುತ್ತಿಗೆ ಹೋಗಿ ಹಾಲು ಎರುದು ಹಂಗಲೂಲ ಸುತ್ತಿ ಅಲ್ಲಿ ಪೂಜಾ ಮಾಡಿ ಆದಿಶೇಷ ಹೇಳ್ತಾಳೆ, ನೋಡಪ್ಪ ನನ್ನ ತಮ್ಮನ ಸಲುವಾಗಿ ನೀವು ಕೂಡಲಿಕ್ಕೆ ಚೌಕಿ ಆಗಬೇಕು, ಅವ ಊಟ ಮಾಡಬೇಕು, ನಾವು ಅವನ ಸಂಘಟನೆ ಹಬ್ಬಕ್ಕೆ ಹೋಗ್ಬೇಕು, ಎಷ್ಟು ಕೆಲಸ ಅದು ಶೇಷ ನೀ ಬರ್ಬೇಕಂದ ಕಳಗ. ಅವಾಗ ಆದಿಶೇಷ ಹೇಳ್ತಾನ ನಾ ಬರ್ತೀನೋ ನಿನ್ನ ತಮ್ಮ ಕುಂಡಿರ್ತಾನ, ಇದು ಹೋಗ್ಕದ, ಇದು ರೂಢಿ ಆಯ್ತು, ನನಗೆ ಸಲುವಾಗಿ ಏನು ಚಾದ ಮಾನ ಕುಡಿತಿ ಅಂದ ಕಳಗ. ಅವಾಗ ಮಾಯವ ಮಾತು ಹೇಳಾಳ, ವರ್ಷಿಗೆ ಬರುವಂತ ಅರಸ ನಾಗರ ಪಂಚಮಿ ಹಬ್ಬ. ಹೌದು. ವರ್ಷಿಗೆ ಬರುವಂತ ಅರಸ ನಾಗರ ಪಂಚಮಿ ಹಬ್ಬ ಅನ್ನಿಸ್ತೀನು. ನಾಡ ಮ್ಯಾಲಿನ ಹೆಣ್ಣು ಮಕ್ಕಳು ತವರ ಮನೆಗೆ ಬಂದು ನಿನ್ನ ಹೆಸರಲ್ಲೇ ಒಂದು ದಿವಸ ಒಂದತ್ತು ನಿತ್ತು, ಮರದಿವಸ ನಿನ್ನ ಹೊತ್ತಿಗೆ ಹಾಲೆರೆದು ಹಂಗನೂರು ಸುತ್ತಿ ಒಂದತ್ತು ಬಿಟ್ಟು ನಾಗರ ಪಂಚಮಿ ಹಬ್ಬ ಅನ್ನಿಸ್ತೀನಿ ಅಂತೇಳಿ ಇದು ಹಾಲ ಮತದಾಗ ಹೇಳಿರ್ತಕ್ಕಂಥ ಮಾತ. ಹೌದು. ಇದಕ್ಕಿಂತ ಹಿಂದೆ ಮತ್ತೆ ಬಹಳ ವ್ಯವಹಾರ ಬ್ಯಾರೆ ಅವು. ಹೌದು. ಪೌರಾಣಿಕದೊಳಗಿನ ವ್ಯವಹಾರ ಮತ್ತೆ ಬ್ಯಾರೆ ಅವು. ಮಾಸ್ತರ್ ಅವ್ರು ಹೇಳ್ತಾರ. ಹೌದು. ಅಲ್ಲವ್ರದ್ರ ಹೇಳಿದ್ರು ಇದು 5-6 ತಿಂಗಳ ಮೇಳ, ಇದು 5-6 ವರ್ಷದ ಮೇಳ. ಕಲೆ ಯಾರಿಗೆ ಎಷ್ಟೆಷ್ಟು ದೊರೀತದ ಅದು ಗೊತ್ತಿರುವುದಿಲ್ಲ. 5-6 ತಿಂಗಳದೊಳಗೆ ಕಲಾ ನಿಮಗೆ ಹಿಂಗ ದೊರಕದ, ನೀವು ಸಂತೋಷದಿಂದ ಸೇವಾ ಮಾಡಕತ್ತೀರಿ. 5-6 ವರ್ಷದ ಮೇಳಿದ್ರು ಇದು ಹಿಂಗ ಸೇವಾ ಮಾಡಕತ್ತ. ಇದು ವಯಸ್ಸಕ್ಕ ಮತ್ತು ಜ್ಞಾನಕ್ಕ ಅಳತಿ ಇಲ್ಲ. ಹೌದು. ಇನ್ನು ಇರ್ಲಿ, ಮಾತಾಡುತ್ತ ಒಂದು ಮಾತ ಕೇಳಿದ್ರ ಅವ್ರು. ಏನ್ ಕೇಳಿಪ್ಪ? ನಮ್ಮ ಸಚಿನ್ ಅಣ್ಣವರು ಬಂಡಗೌಡ ಸೋಮರಾಯ ಅಂತ ಹೇಳಿ ಕೇಳ್ಯಾರ. ಪದದೊಳಗೆ ಹಾಡಿದ ಸಲುವಾಗಿ ಭಂಡ ಅಂತ ಗೌಡಿಗೆ ಯಾಕಂದ್ರು. ಹೌದು. ಯೋಗಿಗೆ ಸಾಧನವೇ ಬೇಕು ಸರ್ವಜ್ಞಾನವಂತೆ. ಹೌದು. ಇವತ್ತಿನ ದಿವಸ ಹಿರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಸರ್ವರೆಲ್ಲ ಇಲ್ಲಿ ಕೂಡಿಕೊಂಡಿರಿ. ಕಾರ್ಯಕ್ರಮ ಚಂದ ನಡೆದದ. ಹೌದ್ರಿಪ್ಪ. ಜೋಕಾಲಿ ಆಡೋರು ಜೋಕಾಲಿ ಆಡಕತ್ತಾರ, ಜಂಪಿಂಗ್ ಆಡೋರು ಜಂಪಿಂಗ್ ಆಡಕತ್ತಾರ. ಬರೋರು ಹೋಗೋರು ಅವರು ನಡೆದದ. ಯಾಕಂದ್ರೆ ಅವ್ರದಿಂದ ಇದು ಕಾರ್ಯಕ್ರಮ ಚಂದ ಆಗ್ತದ. ಹೌದ್ರಿಪ್ಪ. ಅದಕ್ಕೆ ಹೇಳ್ಯಾರ ಹೆಣ್ಮಕ್ಕಳು ಇದ್ದರ ಹಬ್ಬ ಚಂದ, ಹೆಣ್ಮಕ್ಕಳದಿಂದ ಕಾರ್ಯ ಎಲ್ಲಾ ಚಂದ ಮತ್ತು ಸುತ್ತ ಅದನ್ನು ಹಾಕದ. ಹೌದು. ಎಲ್ಲಾ ಹೆಣ್ಮಕ್ಕಳ ಹಬ್ಬ ಇದು ಜಾತ್ರಿ. ನಾಡ ಹಬ್ಬ ನಾಗರ ಪಂಚಮಿ ಹೆಣ್ಮಕ್ಕಳ ಹಬ್ಬ. ಹೌದು. ಆದ್ರೂ ಕೂಡ ಇವತ್ತಿನ ದಿವಸ ಸರಜೋಡಿ ಕಲಾವಂತರು ವಿಷಯನ್ನ ಪ್ರತಿಪಾದನೆ ಮಾಡ್ಯಾರ. 2 ವಿಷಯಗಳನ್ನ ಇಟ್ಟಾರ. ಜೊತೆಗೆ ಒಂದು ಸಿದ್ಧಾಟಿಗೆ ಒಳಗ ಮಾತು ಕೇಳ್ಯಾರ. ಏನ್ ಕೇಳಾರಿಪ್ಪ? ನನ್ನಪ್ಪ ರೇವಣ ಸಿದ್ಧ, ರೇವಣ ಸಿದ್ಧನ ಗುಡಿ
ಹಾಲಿನೊಳಗೆ ಕಟ್ಟ್ಯಾರ. ಹೌದೌದು ಯಾಕಂದ್ರ ಈಗ ನಾವು ಕಲ್ಲ ಸಿಮೆಂಟ ಉಸಕ ಇವೆಲ್ಲ ಸಜ್ಜು ಮಾಡಿದ್ರು ಮತ್ತೆ ನೀರು ಹಾಕಬೇಕು. ಹೌದೌದು ಆದ್ರೆ ಅವ್ರು ಹಂಗ ಮಾಡಿಲ್ಲ, ಆಹಾ ಹಾಲು ಹಾಕಿ ಹಾಲಿನೊಳಗ ಗುಡಿ ಕಟ್ಟ್ಯಾರ. ಈಗ ಸದ್ಯ ಗುಡಿ ಯಾವಲ್ಲಿ ಐತಿ ಮತ್ತ ಈಗ ಅದ್ರ ಪೂಜಾರಿಗಳು ಯಾರು ಅಂತಕ್ಕಂಥ ಮಾತ ಸರಜೋಡಿ ಕಲಾವಂತರ ಕೇಳ್ಯಾರ. ಕೇಳ್ಯಾರಿಪ್ಪ. ಈಗ ರೇವಣ ಸಿದ್ದನ ಗುಡಿ ಬಂಕಾಪುರದೊಳಗ, ಆಹಾ ಏಯ್ ಬಂಕಾಪುರದೊಳಗ ರೇವಣ ಸಿದ್ದೇಶ್ವರನ ಗುಡಿ ಹಾಲಿನೊಳಗ ಕಟ್ಟ್ಯಾರ. ಅಲ್ಲಿ ರೇವಣ ಸಿದ್ದನ ಗುಡಿನೂ ಐತಿ, ಅದ ಹಾಲಿನೊಳಗ ಕಟ್ಟಿದ್ದು. ಆ ಪದಮಣ್ಣನ ಗುಡಿನೂ ಹಾಲಿನೊಳಗ ಕಟ್ಟ್ಯಾರ, ಮತ್ತ ಚಿಮಲಾದೇವಿ ಗುಡಿನೂ ಹಾಲಿನೊಳಗೆ ಕಟ್ಟ್ಯಾರ. ಇದು ಬಂಕಾಪುರದೊಳಗ. ಈಗ ಸದ್ಯ ಅಲ್ಲಿ ಪೂಜೆ ಯಾರು ಮಾಡ್ತಾರ ಅಂತ ಕೇಳಿದ್ರೆ ಹಾಲು ಮತ್ತು ದೌರು ಪೂಜೆ ಮಾಡ್ಕೊತ ಬರ್ತಾರ ಅಂತಕ್ಕಂಥದ್ದು ನಮಗ ತಿಳಿದ ಮಟ್ಟಿಗೆ. ಹೌದ್ರಿಪ್ಪ. ನಮಗ ತಿಳಿದ ಮಟ್ಟಿಗೆ ನಾವು ಇದ್ರ ಉತ್ತರ ಕೊಟ್ಟಿವಿ. ಇದನ್ನ ಬಿಟ್ಟು ಸುಮ್ಮ ಸಹಜ ಏನೋ ವಿಷಯ ಕೆತ್ತೊಳಗ ಭಾರಸದ ಬಹಳ ಓಟ ನಡೆದದ. ಇರ್ಲಿ, ಬಂಡಗೌಡ ಸೋಮರಾಯ, ಬಂಡಗೌಡ ಸೋಮರಾಯ ಅಂತಕ್ಕಂಥ ಮಾತು ಕೇಳ್ಯಾರ. 12 ಚೌರದ ಭೂಮಿ. ಹೌದೌದು ಬಾರಾಮತಿ ಒಳಗ ಗೌಡ್ರ ಸೋಮರಾಯ ಗೌಡ್ರಿಗೆ ತುಕ್ಕಪರ ಆಗಿತ್ತು. ಆ ಅವರ ಭೂಮಿ ಒಳಗ ಯಾರ್ಯಾರಿಗೆ ಬರಗುಡ್ತಿದ್ದಿಲ್ಲ ಅವರು. ಆಹಾ ಅವ್ರು ಗೌಡ್ರ ದಬ್ಬಾಳಕ್ಕಿತ್ತು. ಅವಾಗ ಹೇಳ್ತಿರು ಅವ್ರ ಹೊಲದೊಳಗ ಕುರಿ ದನ ಏನು ಬಿಡಬೇಡಪ್ಪ, ಅವ್ರು ಬಹಳ ಬಂಡಗೌಡರ ಅಂತ ಹೇಳ್ತಿದ್ರು. ಅದರ ಸಲುವಾಗಿ ಅವರಿಗೆ ಬಂಡಗೌಡರು ಅಂತ ಹೆಸರು ಬಿತ್ತಾವ. ಹೌದ್ರಿಪ್ಪ. ಇದಕ್ಕೆ ಬಿಟ್ಟು ಬೇರೇನಿಲ್ಲ. ಅದಕ್ಕೆ ಇನ್ನ ಪರೀಕ್ಷಣ ಮತ್ತು ನಿರೀಕ್ಷಣ ಅಂತಕ್ಕಂಥ 2 ವಿಷಯ ಹೊಸ ಬಿಟ್ಟಾರ. ಇಟ್ಟಾರಿಪ್ಪ. ಏನು ಪರೀಕ್ಷಣ ಮತ್ತು ನಿರೀಕ್ಷಣ? ಹೌದು. ನಿರೀಕ್ಷಣ ಅಂದ್ರೆ ಏನು? ಬರೇ ನಿತ್ತು ನೋಡಿ ಈಗ ಬಾರ್ ಮಾಡಕತ್ತಾರ. ಅಲ್ಲಿ ಹೌದ್ರಿಪ್ಪ. ಅನ್ನ ಮಾಡಕತ್ತಾರ. ಅದು ನಿತ್ತು ನೋಡಿದ್ರೆ ಅದ್ರ ಸುವಾಸನೆ ನೋಡಿದ್ರೆ ಇದು ನಿರೀಕ್ಷಣೆ ಆಯ್ತು. ಹೌದು ಒಂದ್ ವೇಳೆ ತಾಟ್ನಾಗ ತಗೊಂಡು ಅದನ್ನ ಉಂಡು ಸ್ವಾದ ಯಾವ ತಿಳ್ಕೊತಾನ ಅದು ಪರೀಕ್ಷಣೆ ಆಯ್ತು. ಹೌದು ಹಂಗ ಪರೀಕ್ಷಾ ಇದು ಬಹಳ ಮುಖ್ಯವಾದದ್ದು. ನಮ್ಮ ಹಾಲು ಮತ್ತು ದೊಳಗ ಯಾವ ನನ್ನಪ್ಪ ಮನ್ಯ ಮಾಳಿಗರ ಸತ್ಯಾರ್ಗರ ಶಿರನೋಡದೊಳಗ ಬೀರದೇವರ ಸೇವೆಯನ್ನ ಮಾಡ್ತಿದ್ದ. ಯಾರಿಪ್ಪ? ಮಹಾಲಿಂಗರಾಯ. ಹೌದು ಮಹಾಲಿಂಗರಾಯ ದಿನಾಲ ಪ್ರತಿ ಸೇವೆ ಮಾಡ್ತಿದ್ದ. ಸೇವೆ ಮಾಡಿದ್ರೊಳಗ ಬೀರದೇವರಿಗೆ ಇವನಿಗೆ ಹಿಂಗ ಬಿಡಬಾರದು, ಇವನ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ನಾನಾ ತರದ ಎಲ್ಲ ಪರೀಕ್ಷೆ ಮಾಡದ. ಹೌದು ಮಾಳಪ್ಪ ಗೀಜಗ ನಳಿ ಹೂಕಾಯಿ ನಾಗರಬಾಯಿ ಸೀತಾಳ ತಂದ ನೀ ನನ್ನ ಸೇವಾ ಮಾಡು, ಈ ನನ್ನ ಪರೀಕ್ಷೆದೊಳಗೆ ನೀ ಪಾಸ್ ಆದಂದ್ರ ನೀ ನನ್ನ ಶಿಷ್ಯ, ನಾ ನಿನ್ನ ಗುರು ಅಂತ. ಹೌದಾ? ಮಹಾಲಿಂಗರಾಯ ಅದನ್ನು ತಂದು ಸೇವೆ ಮಾಡದ. ಮಾಳಪ್ಪಗೆ ಇನ್ನೊಂದು ಮಾತು ಹೇಳ್ತಾನ, ನನ್ನ ಪರೀಕ್ಷೆದೊಳಗ ನೀನು ಪಾಸ್ ಆಗಬೇಕಾಗಿದ್ರ ಏನ್ ನಡೆದ ನಿಮ್ದು? ನಮ್ಮ ಪರೀಕ್ಷೆದೊಳಗ ನೀನು ಪಾಸ್ ಆಗಬೇಕಾಗಿದ್ರ ಹುಲಿ ಹಾಲ ತಂದು ಸೇವೆ ಮಾಡೋ ಮಾಳಪ್ಪ. ನೀ ತಂದು ನನಗೆ ಹುಲಿ ಹಾಲ ಉಣಿಸಿದಿ ಅಂದ್ರ ನೀ ನನ್ನ ಭಕ್ತಿ ಒಳಗ ಪಾಸ್ ಆದಿ, ನನ್ನ ಪರೀಕ್ಷೆದೊಳಗೆ ನೀನು ಪಾಸ್ ಆದ ಅಂದ ಕಳಗ ಮಾಳಪ್ಪ ಅದನ್ನು ತಂದು ಸೇವೆ ಮಾಡಿ ಬೀರದೇವರ ಪರೀಕ್ಷೆನೊಳಗ ಪಾಸ್ ಆದ. ಕೊನೆಗೆ ಒಂದ ಭಕ್ತಿ ಉಳಿತು. ಹೌದ್ರಿಪ್ಪ. ಮಾಲಿಂಗರಾಯ ಬೀರದೇವರ ಸೇವೆಯನ್ನ ಮಾಡ್ತಿದ್ದ, ಹೊರಗೆ ಹೋಗಿ ನೋಡ್ತಿದ್ದ, ಒಳಗ ನೇಮ ಮಾಡ್ತಿದ್ದ. ಹೋಮ ಹೋಗಿ ಕೈಲಾಸಕ್ಕೆ ಹೋಯ್ತು. ಕೈಲಾಸದ ಹೋದಾಗ ಶಿವ ಪಾರ್ವತಿಯವರು ಕೂತು ವಿಚಾರ ಮಾಡ್ತಾರಲ್ಲಿ. ಏನ್ರಿಪ್ಪ? ಪಾರ್ವತದೇವ ಪರಮಾತ್ಮನಿಗೆ ಕೇಳ್ತಾನೆ, ಇಂತ ಹೋಮದ ಹೋಗಿ ಇಲ್ಲಿಗೆ ಬರ್ಬೇಕಾಗಿದ್ರ ಅಂತ ಭಕ್ತಿವನ್ನ ಯಾರಂದ ಕಳಗ ಶಿರಡೋಣ ಬೀರದೇವರ ಶಿಷ್ಯನಾಗ ಮಾಲಿಂಗರಾಯ ಗುರುವಿನ ಸೇವೆ ಮಾಡ್ತಾನ. ಅವ ಸೇವೆ ಮಾಡೋದು ಇಲ್ಲಿಗೆ ಹೋಗಿ ಬಂದದ. ಪಾರ್ವತಿ ನೀನೇನು ವಿಚಾರ ಮಾಡಿಬೇಡಂದು. ಅಲ್ಲಿ ಬರೇ ನಿರೀಕ್ಷಣೆ ಆಗಿತ್ತು. ಅಲ್ಲಿ ನಿರೀಕ್ಷಣ. ಹೌದ್ರಿಪ್ಪ. ಅವಾಗ ಪಾರ್ವತಿ ದೇವರು ಇಲ್ಲಿ ಕೂತು ನಿರೀಕ್ಷಣೆ ಮಾಡೋದು ಮಕ್ಕಾಗಿಲ್ಲ ನನಗ. ಅಲ್ಲಿ ಮರ್ತಕ್ಕೆ ಹೋಗಿ ಅವನು ಪರೀಕ್ಷಣೆ ಮಾಡೋದು ಅಂತ ಕಳಗ ಮರ್ತ್ಯ ಲೋಕದೊಳಗ ತಾವು ರೂಪ ಬದಲ ಮಾಡಿ ಬಂದು ಕಾಂತರವನದೊಳಗ ಕುಳಿತು ಅವಾಗ ಮಾಲಿಂಗರಾಯ ಗುರುವಿನ ಸೇವೆಯನ್ನು ಮುಗಿಸಿಕೊಂಡು ಹೋಗಿ ಅವ್ರಿಗೆ ಎತ್ತಗೊಂಡು ತಂದ ಅವರ ಕಿವಾನೇತ್ರ ನ್ಯಾಲಿಗೆ ಹಚ್ಚಿ ನೆಕ್ಕಿ ಆ ಶಿರಡೋಣ ಸಿದ್ದನ ಮುಂದೆ ಕುಂತ ಕಳಗ ಅವಾಗ ಹೊಟ್ಟೆ ಒಳಗೆ ಅದನ್ನು ಹೊಡ್ಕೊಂಡು ಹೊಟ್ಟೆಯಾಗಿನ ಕಾಲ ತೊಳೆದಕ್ಕೆ ಬೆನ್ನೂರು ಬಿಚ್ಚಿ ಆ ಬೀರದೇವರ ಗದಿಗೆ ಮುಂದೆ ಕುಂತ ಕಳಗ ಅವಾಗ ಪರಮಾತ್ಮ ಮತ್ತು ಪಾರ್ವತಿ ದೇವಿ ನೀ ನಮ್ಮ ಪರೀಕ್ಷೆದೊಳಗೆ ಪಾಸ್ ಆಗಿದಿ ಅಂತ ತಿಳ್ಕೊಂಡು ಹರಿವರ್ಗಿ ಸೂರ್ಯಚಂದ್ರ ಇರುವವರೆಗೆ ಅವನಿಗೆ ಮುಂಡಾ ಸಮಯ ಬರ್ತದೆ. ಇದು ಒಂದು ಪರೀಕ್ಷೆಯ ಸಲುವಾಗಿ. ಹೌದು ನಿರೀಕ್ಷಣೆ ಸಲುವಾಗಿ ಯಾರಿಗೇನು ಬಂದದ? ಹೌದು, ನಿರೀಕ್ಷಣೆ ಮಾಡಿದ್ರಿಂದ ಯಾರಿಗೆ ಏನ್ ಇಂಥದೊಂದು ಕೀರ್ತಿ ಉಳಿದದ ಅಂತಕ್ಕಂಥದ್ದು ಸರಜೋಡಿ ಕಲಾವಂತರ ಮುಂದಿನ ಸಂಧಿಗೆ ಹೇಳ್ತಾರ. ಹೌದು, ಅದಕ್ಕೆ ಬಹಳಷ್ಟು ಏನು ಮಾತನಾಡಲಾರದೆ ಯಾಕಂತಂದ್ರ
ಅತಿಥಿ ದೇವೋ ಭವ ಸಚಿನ್ ಹೇಳ್ದ ನೀವು ನಮ್ಮ ತಾಲೂಕಕ್ಕೆ ಅಂತೇಳಿ ನಮ್ಮ ತಾಲೂಕದೊಳಗ ನೀವು ಅತಿಥಿ ದೇವೋ ಭವ ಅಂತ ಹೇಳಿ ಬಂದಿರಿ ಇವತ್ತ. ಒಂದು ಬೀಗರು ಬಂದಂಗ ಹೌದು ಇವತ್ತ ಬೀಗರಿಗೆ ಒಳ್ಳೆ ಸನ್ಮಾನದಿಂದ ನಾವು ಕಳಿಸಿ ಕೊಡುದೈತಿ. ಬಹಳಷ್ಟು ನಿಮಗ ನಾವು ಮಾತಾಡೋದು ಬೇಕಾಗಿಲ್ಲ, ನೀವು ಮಾತಾಡ್ತೀರಿ, ಮಾತಿನ ಹಿಡುತ್ತ ಇಲ್ಲ. ಅದಕ್ಕೆ ಹೇಳಾರ ಜ್ಞಾನಿಗಳು ನಾನು ಎಂದು ಗರ್ವದಲ್ಲಿ ಮೆರೆಯದಿರಿ. ಹೌದು ನಾನು ಎಂದು ಗರ್ವದಲ್ಲಿ ಮೆರೆಯದಿರಿ, ನೀನು ಎಂದು ಶಿರಬಾಗು ಗುರುವಿಗೆ. ನಾನೆಂದು ರಾವಣನು ಅಶ್ರುಗಳಿದ. ಅವನ ತಮ್ಮ ವಿಭೀಷಣ ನೀನೆ ಎಂದು ಲಂಕೆದಳು ಚಿರಜೀವಿಯಾದನಯ್ಯ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿದ್ರು ಅವರು. ಹೌದ್ರಿಪ್ಪ. ಹೆಣ ಮುಂದಕ್ಕೆ ಒಯ್ಯೋದು ಅದಕ್ಕೆ ಇರ್ಲಿ. ಹಾಲು ಮತದೊಳಗ ಅವರು ನಮಗೆ ಪ್ರಶ್ನೆ ಮಾಡ್ಯಾರ. ಇವತ್ತು ನಾವು ಒಂದು ಪ್ರಶ್ನೆ. ಹೌದಾ ನಿನ್ನ 3 ಫೋಟೋ ಕೊಡು. ವಿಷಯ ಅವ್ನ ಫೋಟೋದ ಹಡಿಗೆ ಹಚ್ಚಾರ, ನೀವು ನೋಡಿಲ್ಲ. ಗಟ್ರ ದಂಡಿಗೆ ಹಚ್ಚಾರ, ಕೈ ಹಚ್ಚಾರ. ಹೌದು ಇರ್ಲಿ, ಸಂತೋಷದ. ಹೌದು. ಯಾಕಂತಂದ್ರೆ ಅವರು ನಮಗೊಂದು ಮಾತು ಕೇಳ್ಯಾರ, ಅವ್ರಿಗೆ ನಾವೊಂದು ಮಾತು ಕೇಳಬೇಕಾಗ್ಯದ. ಏನ್ರಿಪ್ಪ? ಬೀರ ದೇವರ ಭಕ್ತರನ್ನ ಉದ್ಧಾರ ಮಾಡ್ಯಾನ. ಹೌದು. ಹಂಗ ಮುಂಗಿಪಟ್ಟಣ ಅರಸನ ಬ್ಯಾನಿನೂ ಹೊಡೆದಾನ. ಹೌದು. ಅವನಿಗೆ ಮುಂಗಿಪಟ್ಟಣದ ಅರಸಗೊಂದು ಬ್ಯಾನಿ ಹತ್ತಿತ್ತು. ಅಂತ ಬ್ಯಾನಿ ಹತ್ತಬೇಕಾಗಿದ್ರೆ ಮೊದಲು ಏನು ತಪ್ಪು ಮಾಡಿದ? ಹೌದು. ಮುಂಗಿಪಟ್ಟಣದ ಅರಸ ಕೇಶವರಾಜ ಅಂತದೇ ಅವನಿಗೊಂದು ಜಡ್ ಹತ್ತಬೇಕು, ಅಂತದೇ ಅವನಿಗೊಂದು ಬ್ಯಾನಿ ಹತ್ತಬೇಕಾಗಿದ್ರೆ ಮೊದಲು ಅಂತದೇ ಏನವ ತಪ್ಪು ಮಾಡಿದ ಅಂತಕ್ಕಂಥದ ಮಾತ ಸರಜೋಡಿ ಕಲಾವಂತರಿಗೆ ಕೇಳಿದಾಗೈತಿ. ಮುಂದಿನ ಸಂಧಿಗೆ ಯಾವ ತರನಾದ ಮತ್ತೊಂದು ಯಾವ ತರನಾದ ಸೇವೆ ಇಲ್ಲಿ ಬಂದಾದ ಮಾತ. ನಾವು ಯಾವ ತರನಾದ ಸೇವೆ ಮಾಡೋದಂದ್ರೆ ಯಾವ ತರನಾದ ಸೇವೆ ನಾವು ಮಾಡ್ದಂಗ ಮಾಡ್ತೀರಿ. ನಾವು ಹಿಂಗ್ ಹೋಗ್ತೇವೆ, ನೀವು ಹಂಗ, ನೀವು ಹಂಗ ಹೋರಿ, ನೀವು ಹಿಂಗ್ ಹೋರಿ. ಇಲ್ಲಿ ಏನು ನಮಗ ಕರೆಸಿರಲ್ಲ, ಸೀದಾ ಹಾದಿ ಹಿಡಿಸವ್ರಿ ಜನ ಅದ. ಹೌದಾ? ಸೀದಾ ಹಾದಿ ಹಿಡ್ದಕ್ಕೆ ನಾವು ಹ್ಯಾಂಗ ಬರ್ತೀರಿ, ನೀವು ಹಂಗ ಹೋದ್ರ ನಿಮ್ಮ ಬೆನ್ನ ನಾವು ಬಿ ಹತ್ತು ಬಡದು, ನೀವು ನಮ್ ಬೆನ್ನ ಹತ್ತು ಬಡದ ಸೀದಾ ಹಾದಿ ಹಚ್ಚುವಂತ ಜನ ಈ ಅಕ್ಕಲಕೋಟ ಪುಣ್ಯ ಕ್ಷೇತ್ರದೊಳಗದ. ಅದನ್ನ ವ್ಯವಹಾರ ತೆಗೆದು ಹಾಕಿ ಒಂದು ಖ್ಯಾಲಿ ಹಾಡಿ ಸರದೊಳಗೆ ಕೆಲವಂತ್ರಿ ಪಾಳಿ ಕೊಡ್ರಿ. ಹೌದಾ?